ಒಳ್ಳೆ ಸಂಬಳ ಕೂಡ ಪ್ರೋತ್ಸಾಹ ಕೂಡ. ಸಂತೋಷವಪ್ಪ. ನಿಮ್ಮಂತ ಪ್ರತಿಭಾವಂತರು ನಿಷ್ಠೆಯಿಂದ ಕಷ್ಟಪಟ್ಟು ದುಡಿದಾಗ ದೇಶ ಪ್ರಗತಿ ಕಾಣುವುದು ಖಂಡಿತ ಮಹೇಶ. ಗುರುಗಳ ಸಹಕಾರ ಆಶೀರ್ವಾದ ನಮಗೆ ಶಕ್ತಿ ಇದ್ದ ಹಾಗೆ. ಸರ್, ತಮ್ಮಲ್ಲಿ ಒಂದು ವಿಚಾರ ಕೇಳಬೇಕಾಗಿತ್ತು. ವಿಚಾರ ವಿನಿಮಯವಾದಾಗ ವಿವೇಕ ತಾನೇ. ಹೌದು ಸರ್, ತಾವೇನು ನಿವೃತ್ತಿಯಾಗಿ ಮನೆಯಲ್ಲಿದ್ದೀರಿ. ಅದೇ ಗೊತ್ತಲ್ಲ ಹಳ್ಳಿ ಶಾಲೆಯ ಕತೆ. 60-70 ಮಕ್ಕಳಿಗೆ ಒಬ್ಬ ಮೇಷ್ಟ್ರು, ಅದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೂ ಕೂಡ. ಅದಕ್ಕಾಗಿ ತಾವುಗಳು ಇನ್ನಷ್ಟು ದಿನ ನಿವೃತ್ತಿಯಾಗದೆ ಪಾಠ ಹೇಳಿಕೊಟ್ಟರೆ ಗಾಂಧೀಜಿಯವರು ಕಂಡ ಕನಸು ರಾಮರಾಜ್ಯ, ಅಂಬೇಡ್ಕರ್ ಶಿಕ್ಷಣ ಹೋರಾಟ, ನಿಮ್ಮಂತ ತತ್ವ ಆದರ್ಶಗಳಿಂದ ಮಕ್ಕಳು ಭವಿಷ್ಯದ ಹಾದಿ ಹಾಡುವರು. ಮಹೇಶ, ನಿವೃತ್ತಿಯಾದ ಮೇಲೆ ಪ್ರವೃತ್ತಿ ಏಕೆ ಅಂತಾದರೆ ನೀವು ಹೇಳುವ ವಿಚಾರ ನನಗೆ ಸರಿಯನಿಸುತ್ತಿದೆ. ಆ ದೇವರು ನಮಗೆ ಕೊಟ್ಟ, ನಾವು ಕೊಟ್ಟು ಹೋಗಬೇಕು. ಅದು ಮಾನವನ ಮಾನ್ಯತೆ. ಅದು ಹಾಗಿರಲಿ. ಊರಿಗೆ ಒಳ್ಳೆಯದು ಆಗುತ್ತಂದರೆ ದೇಶಕ್ಕೆ ಒಳ್ಳೆಯದು. ಸರ್, ನಾವು ಕೂಡ ದೇಶ ಸೇವೆ ಅಂತ ಗುಡಿ ಗುಂಡಾರಗಳನ್ನು ಜೀರ್ಣೋದ್ಧಾರ ಮಾಡುವ ಬದಲು ಬಿದ್ದಿರುವ ಬಾವಿಗಳ ಹೊಂದು ತೆಗೆಸಿದರೆ ಕುಡಿಯಲಿಕ್ಕೆ ಬಳಸಲಿಕ್ಕೆ ಜನರಿಗೆ ಅನುಕೂಲವಾಗುತ್ತದೆ. ಕೆರೆ ಬಾವಿಗಳು ಬತ್ತಿ ಹೋಗಿರುವ ಈ ಸಮಯದಲ್ಲಿ ಒಳ್ಳೆ ಕೆಲಸ ಮಹೇಶ. ಕಾಯಕವು ನಾವು ಮಾಡಿದರೆ ಕಾಯುವ ಕೆಲಸ ಅವನು ಮಾಡುತ್ತಾನೆ. ಇಂಥ ಕಾರ್ಯಕಾರಿಣಿಗಳು ತಮ್ಮಂತ ಗುರುಗಳ ಶಿಷ್ಯತ್ವದಿಂದಲೇ ಪಡೆದದ್ದು ಸರ್. ಸರ್, ನಾನಿನ್ನು ಬರಲೇ? ಸರಿ ಮಹೇಶ್, ಕಾಫಿ ಕುಡಿದು ಹೋಗುವಂತೆ. ಇಲ್ಲ ಸರ್, ನಾನು ಬರುವಾಗ ಕುಡಿದುಕೊಂಡು ಬಂದಿದ್ದೆ, ಇನ್ನೊಮ್ಮೆ ಬಂದಾಗ ಕುಡಿದರಾಯಿತು. ಅಲ್ಲಪ್ಪ, ನಮ್ಮ ವಿಚಾರಗಳು ಆಚಾರಕ್ಕೆ ಬರಬೇಕಾದರೆ ಒಪ್ಪಂದ ಇರಲೇಬೇಕಲ್ಲ. ಅದಕ್ಕಾಗಿ ಈ ಒಪ್ಪಂದ. ರತ್ನ, ರತ್ನ, ಮಹೇಶ ಬಂದಿದ್ದಾನೆ. ಬರಮ್ಮ. ನಮಸ್ಕಾರ ಅಣ್ಣ. ಬಸವ, ಹೇಗಿದೆಯೋ? ಭಯಂಕರವಾಗಿ. ನೀವು? ಹುರಿಯಂದಲ್ಲಿ ತೋಳದ ಮರಿ ಕೂಡಿ ಬೆಳೆದರೆ ಹುರಿಯಂತೆ ಅದು ಹುಣ್ಣು ಮೇಯುವುದಂತೆ. ಆದರೆ ಈ ಮನೆಯಲ್ಲಿ ಓಡಾಡುವ ಬಸವ ತನ್ನ ಹುಡುಗನನ್ನು ಶಾಲೆಯಲ್ಲಿ 50 ಹುಡುಗರನ್ನು ಸಂಬಳಿಸುತ್ತಿದ್ದ ನಮಗೆ ಇವನನ್ನು ಸಂಬಳಿಸಲು ಆಗುತ್ತಿಲ್ಲ. ಹೌದು ಸರ್, ಬಸವ ಬಹಳ ಮುಗ್ಧ. ಅದರಿಂದಲೇ ಅವನು ನಿಲ್ಲಿಸಿಕೊಂಡಿದ್ದಾನೆ. ಅವರೇನೋ ಸರಿಯಾಗಿ ಕೊಟ್ಟಳು, ಆದ್ರೆ ನಾನೇ ಸರಿಯಾಗಿ ಹಿಡಿಯಲಿಲ್ಲ. ಅದು ನನ್ನದೇ ತಪ್ಪು. ಅವನನ್ನು ಕ್ಷಮಿಸಿ ರತ್ನ. ಮಹೇಶನನ್ನು ಒಳಗೆ ಕರೆದುಕೊಂಡು ಹೋಗಿ ನೀರು ಕೊಟ್ಟು ಸರಿಪಡಿಸಿ. ಕೆಲವಾರು ತಿಂಗಳು ಸಿಟಿಯಲ್ಲಿ ಇರುವಂತೆ ಅದಕ್ಕೆಲ್ಲ ಮಾತಾಡಿದ್ದೇನೆ. ಆದರೆ ನಿನ್ನ ಜೀವನೋಪಾಯಕ್ಕೆ ಅದು ಹಡಿಗಲ್ಲಾಗುವುದು. ಆಯ್ತು ಗುರುಗಳೇ, ನಿಮ್ಮ ಹೆಚ್ಚು ನನಗೆ ಶ್ರೀರಕ್ಷೆ. ಸರ್, ನಾನೇನು ಹೋಗಿ ಬರಲೇ? ಕಾಫಿ ಕುಡಿದು ಹೋಗುವಂತೆ. ಇಲ್ಲ ಸರ್, ಇಲ್ಲ. ಇನ್ನೊಮ್ಮೆ ಬಂದಾಗ ಊಟ ಮಾಡಿಯೇ ಹೋಗ್ತೀನಿ ಸರ್. ನಾನೇನು ಬರ್ತೀನಿ.